27ನೇ ಸಾಲಿನ ರೋಟರಿ ಜಿಲ್ಲಾ ಗವರ್ನರ್, ಅದೇ ರೀತಿ ರೋಟರಿ ವಿಕ್ರಮ್ ದತ್ತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್, ರೋಟರಿ ಜಿಲ್ಲೆ 3181 ಮತ್ತೆ ಮುಂದಿನ ವರ್ಷದ ನಮ್ಮ ಜಿಲ್ಲಾ ತರಬೇತುದಾರರು, ಅದೇ ರೀತಿ ಭಾಸ್ಕರ್ ರೈ ಕಟ್ಟ ರೋಟರಿ ಜಿಲ್ಲೆಯ ದೃಶ್ಯ ಮಾಧ್ಯಮದ ಸಂಯೋಜಕರು, ಹಾಗೆ ನಾನು ಗೋಪಾಲಕೃಷ್ಣ ಶೆಟ್ಟಿ ರೋಟರಿ ಜಿಲ್ಲಾ ಕಾರ್ಯದರ್ಶಿ ಬರುವ ವರ್ಷಗಳು. ಸೊ ಇನ್ನು ಮುಂದಿನ ಪತ್ರಿಕಾಗೋಷ್ಠಿಯನ್ನು ಅಧಿಕೃತವಾಗಿ ನಮ್ಮ ರೋಟರಿಯನ್ ಸತೀಶ್ ಬೋಲಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಅದರ ಮುಂಚಿತವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹೇಳಲು ಬಯಸ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 1905ರಲ್ಲಿ ಹುಟ್ಟಿದಂಥ ಈ ಸಂಸ್ಥೆ ಜಗತ್ತಿನಾದ್ಯಂತ ಬೆಳೆದು ಪ್ರಸ್ತುತ 12 ಲಕ್ಷ ಸದಸ್ಯರನ್ನು ಒಳಗೊಂಡಿದೆ. ಅದೇ ರೀತಿ ಸುಮಾರು 35,000 ಕ್ಲಬ್ಗಳನ್ನು ಜಗತ್ತಿನಾದ್ಯಂತ ಹೊಂದಿದೆ. ನಮ್ಮ ದೇಶದ ವಿಷಯ ಬರುವಾಗ ಸುಮಾರು 1,70,000 ಸದಸ್ಯರನ್ನು ಹೊಂದಂತ ಈ ರೋಟರಿ ಸಂಸ್ಥೆ 3,500ಕ್ಕಿಂತ ಮಿಕ್ಕಿ ಕ್ಲಬ್ಗಳನ್ನು ಹೊಂದಿದ್ದು, ಪ್ರಸ್ತುತ ನಮ್ಮ ಜಿಲ್ಲೆಯ ಮಾತು ಬರುವಾಗ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡು ಈಗ 3,800 ಸದಸ್ಯರನ್ನು 91 ಕ್ಲಬ್ಗಳು ನಮ್ಮ ಈ 4 ಕಂದಾಯ ಜಿಲ್ಲೆಗಳಲ್ಲಿ ಒಳಗೊಂಡಿದೆ. ಬಹಳ ಮುಖ್ಯವಾಗಿ 2016ರಲ್ಲಿ ನಮ್ಮ ಜಿಲ್ಲೆ ವಿಭಜನೆ ಆಗಿದ್ದು, ಅದರ ಮುಂಚೆ 8 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದ್ದು. ಉಡುಪಿ, ಕುಂದಾಪುರ, ಶಿವಮೊಗ್ಗ, ಹಾಸನಗಳನ್ನು ಒಳಗೊಂಡಂತ ಈ ಅವಿಭಾಜಿತ ಜಿಲ್ಲೆ ವಿಭಜನೆಯಾಗಿ 2016ಕ್ಕೆ ಮೊತ್ತ ಮೊದಲಾಗಿ ಡಾಕ್ಟರ್ ನಾಗಾರ್ಜುನ ಚಾಮರಾಜನಗರದಲ್ಲಿ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿ ಸತೀಶ್ ಬೋಲಾರ್ ಅವರು ಪ್ರಸ್ತುತ 11ನೇ ಗವರ್ನರ್ ಆಗಿ ಆಯ್ಕೆಗೊಂಡಿದ್ದಾರೆ ಹಾಗೂ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಈ ಒಂದು ನಾವು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಮುಖ್ಯವಾಗಿ ನೋಡಿದ್ರೆ ಅದು ಸ್ಕಿನ್ ಬ್ಯಾಂಕ್ ಇರ್ಬೋದು, ಫಾದರ್ ಮುಲ್ಲರ್ನಲ್ಲಿ ಅದೊಂದು ಈಗ ಸದ್ಯದಲ್ಲಿ ಆದಂಥದ್ದು ಸಿಸ್ಟಮ್ ಅಲ್ಲಿ ಅಳವಡಿಸಲಾಗಿದೆ. ಅದೇ ರೀತಿ ಫಿಸಿಯೋಥೆರಪಿ ಸೆಂಟರ್ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿ ನಡ್ಕೊಂಡು ಈ ಸಮಾಜದಲ್ಲಿರುವ ಎಷ್ಟೋ ಜನರಿಗೆ ಉಪಕಾರವನ್ನು ಮಾಡಿದಂತ ಒಂದು ಕೀರ್ತಿ ನಮ್ಮ ರೋಟರಿ ಸಂಸ್ಥೆಗೆ ಸೇರಿದೆ. ಹಮ್ಮಿಕೊಂಡಿದ್ದೇವೆ 9 ಜಿಲ್ಲಾ ಯೋಜನೆಗಳು ಅವರ ಒಂದು ವರ್ಷದಲ್ಲಿ ಕಾರ್ಯಗತ ಆಗಲಿದೆ. ಸೊ ಈ ನಿಟ್ಟಿನಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಲರ್ನಿಂಗ್ ಫೆಸಿಲಿಟೇಟರ್ ಮತ್ತು ದರ್ಶನ ಮತ್ತು ಸಂವಹನ ಮಾಧ್ಯಮದ ಚೇರ್ಮನ್ ಆದ ಭಾಸ್ಕರ್ ಕಟ್ಟ ಇವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ಇತಿಹಾಸದಲ್ಲಿ ಸಾಮಾಜಿಕವಾಗಿ ಸಮಾಜದ ಬೆಳವಣಿಗೆಗೆ ರೋಟರಿ ಎಷ್ಟು ಮುಖ್ಯವೋ ಅಷ್ಟೇ ದೃಶ್ಯ ಮಾಧ್ಯಮಗಳು ಬಹಳ ಮುಖ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು, ಚಾಮರಾಜನಗರ, ಮೈಸೂರಲ್ಲಿ ನಮ್ಮ ಇಡೀ ಡಿಸ್ಟಿಕ್ 318ರಲ್ಲಿ ಮಾಧ್ಯಮಗಳ ಪಾತ್ರ ತುಂಬ ಅದ್ಭುತವಾಗಿದೆ, ಅಗಾಧವಾಗಿದೆ. ನಿಮ್ಮ ಒಂದು ರೆಸ್ಪಾನ್ಸ್ ನಮ್ಮ ಒಂದು ಕರೆಗೆ ಯಾವಾಗಲೂ ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಮತ್ತು ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲು ಅದು ನಮಗೆ ಸಹಕಾರಿಯಾಗಿದೆ. 28ರಂದು ಪಿಡಿಕುಳದ ಸ್ಕೌಟ್ ಭವನದಲ್ಲಿ ನಮ್ಮ ಈ ಒಂದು ಪದಗ್ರಹಣ ಸಮಾರಂಭ ನಡೆಯಲಿದೆ. ಸೇವಾ ಸಂಕಲ್ಪ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಪದಗ್ರಹಣ ಸಮಾರಂಭ ನಡೆಯಲಿಕ್ಕಿದೆ. ಎಲ್ಲ ಮಾಧ್ಯಮ ಮಿತ್ರರನ್ನು ತುಂಬಾ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ತಾವುಗಳೆಲ್ಲರೂ ಬರಬೇಕು. ನಮ್ಮ ಇಷ್ಟು ಸಮಯದಲ್ಲಿ ನಾವು ಈ ನಮ್ಮ DLF ಹೇಳಿದಾಗೆ ಹೆಚ್ಚಿನ ಜನರಿಗೆ ರೋಟರಿ ಏನು ಮಾಡಿದೆ ಒಂದು ಪ್ರಶ್ನೆ ಸಹಜವಾಗಿರ್ತದೆ. ಕೆಲವು ಜನರಿಗೆ ಅದೊಂದು ಎಲೈಟ್ ಕ್ಲಾಸ್ ಸೊಸೈಟಿ ಒಂದು ಗ್ರೂಪ್ ಅಂತ ಇರ್ಬೋದು. ನಮ್ಮ ಅನೇಕ ಮಾಧ್ಯಮ ಮಿತ್ರರೇ ನಮ್ಮ ರೋಟರಿಯನ್ ಆಗಿದ್ದಾರೆ. ಅವರಿಗೆ ರೋಟರಿ ಒಳಗೆ ಬಂದ ಮೇಲೆ ಗೊತ್ತಾಗುತ್ತೆ ರೋಟರಿ ಇಷ್ಟು ಕೆಲಸ ಮಾಡಿದೆ ಅಂತ. ದೇ ವಿಲ್ ಆಲ್ಸೋ ಜಾಯಿನ್ ಹ್ಯಾಂಡ್ಸ್ ವಿತ್ ರೋಟರಿ. ಸೊ ಇದರಿಂದಾಗಿ ರೋಟರಿ ಅನ್ನೋ ಸಂಸ್ಥೆಗೆ ಶಕ್ತಿ ಬಂದು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಒಂದು ನಮ್ಮ ಸಮಾರಂಭದ ಬಗ್ಗೆ ಜನರಿಗೆ ತಿಳಿಸಬೇಕು. ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಎಲ್ಲ ಯೋಜನೆಗಳು ಪ್ರತಿ ವರ್ಷ ಬರುವಂತದೆ. ಪ್ರಕೃತಿಗೆ ಸಂಬಂಧಪಟ್ಟದ್ದು ಬೇಸಿಕ್ ಲಿಟ್ರಸಿ ಇರ್ಬೋದು. ಮತ್ತೆ ವಿಶೇಷವಾಗಿ ಸಖಿ ಮತ್ತು ಸಹ್ಯದ್ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳಾ ಅಭ್ಯುದಯಕರಣ ಅಂದರೆ ಸಮಾಜದಲ್ಲಿ ಕಟ್ಟ ಕಡೆಯ ಜನರಿಲ್ಲವರಲ್ಲಿ ರೀಚ್ ಆಗಿ ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಥ್ರೂಔಟ್ ದ ಡಿಸ್ಟ್ರಿಕ್ಟ್ ನಾವೊಂದು ವಿಶೇಷವಾಗಿ ಮಹಿಳೆಯರ ಸೇವೆಗೆ ಒತ್ತು ಕೊಟ್ಟು ಅವರನ್ನು ಯಾವ ರೀತಿ ನಮಗೆ ಸಹಾಯ ಮಾಡಬಹುದು ಅನ್ನೋ ಬಗ್ಗೆ ನಾವು ರಚನೆ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಂದು ನಾವು ನಮ್ಮ ಮುಖ್ಯವಾದ ಕಾರ್ಯಕ್ರಮ ಲಕ್ಷ ವೃಕ್ಷ ಅಂತ 1 lakh ಟ್ರೀ ಪ್ಲಾಂಟೇಶನ್ ಅನ್ನೋ ಒಂದು ನಡುವ ಯೋಜನೆಯನ್ನು ಮಾಡ್ತಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ದಿವಸದಲ್ಲಿ ನಾವು ಬಹುಶಃ ನಮ್ಮ
ರೋಟರಿ ಬ್ಲಡ್ ಬ್ಯಾಂಕಿನ ಅಧ್ಯಕ್ಷರಾದ ಜಯರಾಮ್ ಶೆಟ್ರು ಇವರ ಒಂದು ಶಾಂತರಾಮ್ ಶೆಟ್ರು ಇವರ ಮುತುವರ್ಜಿಯಲ್ಲಿ ಮಂಗಳೂರಿನಿಂದ ಕೊಳ್ಳೇಗಾಲದವರೆಗೆ ದಿನದಲ್ಲಿ ಏಕಕಾಲಕ್ಕೆ ಬ್ಲಡ್ ಕಲೆಕ್ಷನ್ ಡೊನೇಷನ್ ಕ್ಯಾಂಪ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ನಮ್ಮ ನಾಡು ನಮ್ಮ ಹಬ್ಬ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ವರ್ಷದಲ್ಲಿ ಬರುವ ಎಲ್ಲ ಧಾರ್ಮಿಕ ಹಬ್ಬಗಳನ್ನು ಸೇವೆಯ ಮುಖಾಂತರ ಆಚರಿಸಲಿಕ್ಕೆ ನಮ್ಮ ಮೆಂಬರ್ ಅವರು ರೆಡಿಯಾಗಿದ್ದಾರೆ. ಸೊ ಈ ಬಹುಶಃ ಜನರಲ್ಲಿ ಸೇವೆಯ ಬಗ್ಗೆ ಇನ್ನಷ್ಟು ಒಳ್ಳೆ ಭಾವನೆ ಬರ್ತದೆ. ಒಳ್ಳೆ ದೇ ವಿಲ್ ಗೆಟ್ ವೆರಿ ಗುಡ್ ಕಾಂಟ್ರಿಬ್ಯೂಷನ್. ಸೊಸೈಟಿ ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ ಥ್ರೂ ದ ಫೆಸ್ಟಿವಲ್.